ನೋಡಿ, ಇವತ್ತು ನಾನು ಈ ಸೋರೆಕಾಯಿನ ಉಪಯೋಗಿಸ್ಕೊಂಡು ಸೋರೆಕಾಯಿ ಸಾಂಬಾರು ಮತ್ತು ಸೋರೆಕಾಯಿ ಪಲ್ಯ ಎರಡವನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ, ಇದ್ರ ಮೇಲಿಂದ ಸಿಪ್ಪೆನೆಲ್ಲ ತೆಗೆದು ಒಳಗಡೆ ತಿರುಳನ್ನೆಲ್ಲ ತೆಗೆದು ಹಚ್ಚಿಟ್ಕೊಡೋಣ. ಆಮೇಲಿಂದ ಹಚ್ಚಿದಾದ್ಮೇಲೆ ಯಾವ ರೀತಿಯಾಗಿ ಪಲ್ಯ ಮಾಡೋದು ಮತ್ತು ಸಾರು ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಮೊದಲನೇದಾಗಿ ನಾವು ಸೋರೆಕಾಯಿನ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹಚ್ಚಿಟ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ನಾನು ಈ ಸೋರೆಕಾಯಿ ಸಾಂಬಾರು ಮಾಡೋದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ. ಮೊದಲು ನಾನು ಆ ತೊಗರಿಬೇಳೆನ 2-3 ಸಾರಿ ನೀಟಾಗಿ ವಾಶ್ ಮಾಡಿ ಅದನ್ನು ಸಪ್ರೇಟ್ ಬೇಯಿಸ್ಕೊತೀನಿ. ಈ ಸೋರೆಕಾಯಿ ಬೇಗ ಬೆಂದ್ಬಿಡುತ್ತೆ, ಇದನ್ನು ಓಪನಲ್ಲೇ ಬೇಯಿಸ್ಕೊಂಡ್ರೆ ಆಗುತ್ತೆ. ಹಾಗಾಗಿ ಮೊದಲು ಬೇಳೆಯನ್ನು ಬೇಯೋಕ್ಕಿಡೋಣ. ನೋಡಿ, ನಾನೀಗ ಬೇಳೆಯನ್ನು 3 ವಿಸಿಲ್ ತೊಗೊಂಡು ಬೇಯಿಸಿ ಸ್ವಲ್ಪ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ. ಜೊತೆಗೆ ಓಪನ್ನಲ್ಲಿ ಸೋರೆಕಾಯಿನ ಸಹ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಈ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಂಡು ಸಾಂಬಾರನ್ನ ಕೂಡಿಸೋಣ. ನಾನು ಸ್ಟವ್ ಹಚ್ಚಿ ಪಾತ್ರೆಯನ್ನು ಇಟ್ಟಿದ್ದೀನಿ. ಈಗ ಅದಕ್ಕೆ ಒಂದು 3-4 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿದ್ದೀನಿ ಒಗ್ಗರಣೆಗೆ. ಈ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ ಒಂದೊಂದೇ ಪದಾರ್ಥಗಳನ್ನ ಸೇರಿಸ್ತಾ ಹೋಗೋಣ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಜೀರಿಗೆ ಮತ್ತು ಸಾಸಿವೆಯನ್ನು ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ 1-2 ಹಸಿಮೆಣಸಿನ್ಕಾಯಿ ಕೂಡ ಸೇರಿಸಬೇಕಾಗುತ್ತೆ. ಹಸಿಮೆಣಸನ್ನು ಸಹ ಸೇರಿಸಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ ಅದೇ ಒಂದು ಟೈಮಲ್ಲಿ ನಾನು ತೊಗೊಂಡಿರೋಂಥ 2 ಈರುಳ್ಳಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಫ್ರೈ ಆಗಿ ಇದ್ರ ಜೊತೆಲೆ ನಾನು ಕರಿಬೇವು ಮತ್ತು ನಾನು ತೊಗೊಂಡಿರೋಂಥ 3 ಟೊಮೊಟೊಗಳನ್ನ ನಾನು ಇವಾಗ ಸೇರಿಸ್ಕೊತೀನಿ. ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಸಾಂಬಾರು ಮಾಡೋದಕ್ಕೆ ಯಾವುದೇ ರೀತಿಯಾಗಿ ನಾವು ಮಸಾಲ ರುಬ್ಬೋ ಅವಶ್ಯಕತೆ ಏನಿರಲ್ಲ. ಹಾಗೆ ಪುಡಿಗಳನ್ನೇ ನಾವು ಹಾಕ್ಬಿಟ್ಟು ಸಾಂಬಾರು ಮಾಡ್ಬೋದು. ಈಗ 2 ನಿಮಿಷಗಳ ಕಾಲ ಇದೆಲ್ಲ ಚೆನ್ನಾಗಿ ಟೊಮೊಟೊ ಮತ್ತು ಈರುಳ್ಳಿ ಫ್ರೈ ಆಗಲಿ. ನೋಡಿ, ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಮಗ್ಗಿದೆ. ಈ ಒಂದು ಟೈಮಲ್ಲಿ ನಾವು ತೊಗೊಂಡಿರೋಂತಹ ಚಿಲ್ಲಿ ಪೌಡರ್ 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಜೊತೆಗೆ 1-1.5 ಸ್ಪೂನಷ್ಟು ಸಾಂಬಾರು ಪುಡಿ, ನಾವು ಪ್ರತಿನಿತ್ಯ ಸಾಂಬಾರಿಗೆ ಉಪಯೋಗಿಸ್ತೀವಲ್ಲ ಆ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ಏಕೆಂದರೆ ಹಸಿ ಮೆಣಸಿನ್ಕಾಯಿ ಬೇರೆ ಹಾಕಿರೋದ್ರಿಂದ ಇಷ್ಟು ಸಾಂಬಾರು ಪುಡಿ ಮತ್ತು ಚಿಲ್ಲಿ ಪೌಡರ್ ಸಾಕಾಗುತ್ತೆ. ಇದನ್ನು ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಬೇಯಿಸಿಟ್ಟಿರೋಂತಹ ಬೇಳೆ ಇದೆಯಲ್ಲ ಆ ಕಟ್ಟಿನ ಸಮೇತ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಒಳ್ಳೆಯದೊಂದು ಮಿಕ್ಸ್ ಕೊಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾವು ಇದನ್ನು ಕುದಿಯೋಕ್ಕೆ ಬಿಡೋಣ. ನೋಡಿ, ಈ ಸಾಂಬಾರೆಲ್ಲ ಕೂಡಿಸಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಜೊತೆಗೆ ಈ ಸೋರೆಕಾಯಿನ ನಾನು ಓಪನಲ್ಲಿ ಬೇಯಿಸಿಟ್ಟಿದ್ದೆ, ಆ ಸೋರೆಕಾಯಿನ ಕೂಡ ಸೇರಿಸ್ತೀನಿ. ಇದಕ್ಕೆ ನಾವು ಹೆಚ್ಚೇನು ನೀರು ಸೇರಿಸಬಾರ್ದು, ಏಕೆಂದರೆ ಸೋರೆಕಾಯಿ ಮೊದಲೇ ನೀರು ಬಿಡುತ್ತೆ. ಹಾಗಾಗಿ ಸಾಂಬಾರನ್ನ ನಾವು ಗಟ್ಟಿಯಾಗೆ ಕುಡಿಸ್ಕೊಳ್ಬೇಕು. ಏಕೆಂದರೆ ಕುದ್ದ ಮೇಲೆ ಇದು ಸ್ವಲ್ಪ ಮತ್ತೆ ನೀರಾಗುತ್ತೆ. ಹಾಗಾಗಿ ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕಾಗುತ್ತೆ. ಈಗ ಜೊತೆಗೆ ಇದಕ್ಕೇನು ರುಬ್ಬಾಕೋದಿಲ್ವಲ್ಲ, ಮೇಲೆ 1 ಸ್ಪೂನಷ್ಟು ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ಈಗ ಇದು ಚೆನ್ನಾಗಿ ಕುದ್ರೆ ಸಾಂಬಾರು ರೆಡಿ ಆಗುತ್ತೆ. 2-3 ನಿಮಿಷ ನೀಟಾಗಿ ಕುದಿಯೋದಕ್ಕೆ ಬಿಡೋಣ. ನೋಡಿ, ಸಾಂಬಾರನ್ನು ಚೆನ್ನಾಗಿ ಕುದೀತಾ ಇದೆ. ಈ ಒಂದು ಟೈಮಲ್ಲಿ ನಾನು ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸಿ ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ನೋಡಿ, ಚೆನ್ನಾಗಿ ಮಳ್ಳಿದ ಮೇಲೆ ಈ ಕನ್ಸಿಸ್ಟೆನ್ಸಿಲಿದೆ. ಈ ರೀತಿ ಇದ್ದರೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಅರ್ಧ ಸೋರೆಕಾಯಿನ ಸಾಂಬಾರಿಗೆ ಉಪಯೋಗಿಸಿದ್ದೀನಿ. ಇನ್ನು ಉಳಿದಿರೋಂತಹ ಅರ್ಧ ಸೋರೆಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಪಲ್ಯಕ್ಕೆ. ಈ ಪಲ್ಯ ಯಾವ ರೀತಿ ಮಾಡೋದು ಅಂದರೆ, ಮೊದಲು ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕಡಲೆಬೇಳೆ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಇದಕ್ಕೊಂದು ಒಗ್ಗರಣೆ ಕೊಡೋಣ. ನೋಡಿ, ನಾನು ಸ್ಟವ್ ಹಚ್ಚಿ ಪಲ್ಯದ ಒಗ್ಗರಣೆಗೆ
ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ನೋಡಿ ಎಣ್ಣೆ ಬಿಸಿಯಾಗಿದೆ. ಈಗ ನಾನು ಜೀರಿಗೆ ಮತ್ತು ಸಾಸಿವೆ ಸೇರಿಸ್ತಾ ಇದ್ದೀನಿ. ಜೊತೆಗೆ ಕಡಲೆಬೇಳೆಯನ್ನು ಸಹ 1 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ ಫ್ರೈ ಆದ ಕೂಡಲೇ ನಾವು ತೊಗೊಂಡಿರೋ ಕರಿಬೇವನ್ನು ಸಹ ಸೇರಿಸ್ತಾ ಇದ್ದೀನಿ. ಕಡಲೆಬೇಳೆ ನೋಡಿ ನೀಟಾಗಿ ಫ್ರೈ ಆಗಿದೆ. ಈಗ ನಾನು ತೊಗೊಂಡಿರೋಂಥ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಇದನ್ನು ಒಳ್ಳೆಯದನ್ನು ಮಿಕ್ಸ್ ಕೊಡೋಣ. ನೋಡಿ ಈರುಳ್ಳಿ ಎಲ್ಲ ಒಳ್ಳೆಯ ಒಂದು ಮಿಕ್ಸ್ ಕೊಟ್ಟಾಗಿದೆ. ಈಗ ನಾವು ತೊಗೊಂಡಿರೋಂತಹ ಸೋರೆಕಾಯಿನೂ ಸಹ ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ನಿಧಾನವಾಗಿ ಸೇರಿಸ್ಕೊಳ್ಳೋಣ. ಸೇರಿಸಿದ್ದಾದಮೇಲೆ ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ತರಕಾರಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡಿದಾದಮೇಲೆ ಇದನ್ನೇನು ಜಾಸ್ತಿ ಹೊತ್ತು ಬೇಯೋದೇನು ಬೇಡ. ಒಗ್ಗರಣೆಲೆ 1-2 ನಿಮಿಷ ತಿರುಗಿಸ್ತಾ ಇದ್ದರೆ ಬೇಯುತ್ತೆ. ಅಕಸ್ಮಾತ್ ನಾವು ತುಂಬ ಅರ್ಜೆಂಟಲ್ಲಿದ್ದರೆ ಇದಕ್ಕೆ ನೀರು ಹಾಕ್ತಿರೇ ಹಬೆನಲ್ಲೇ ಬೇಯುತ್ತೆ. 1 ವಿಸಿಲ್ ತೊಗೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಈಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು 1 ವಿಸಿಲ್ ತೊಗೊಂಡ್ಬಿಡ್ತೀನಿ. ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ನಾನು ಕ್ಯಾಪ್ ಹಾಕಿ ಬೇಗ 1 ವಿಸಿಲ್ ತೊಗೋತೀನಿ. ನೋಡಿ ಈಗ 1 ವಿಸಿಲ್ ಆಗಿದೆ. ನಾನು ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ನೀಟಾಗಿ 1 ವಿಸಲ್ಗೆ ಚೆನ್ನಾಗಿ ಬಂದಿದೆ. ಈಗ ನಾನು ಅದಕ್ಕೂ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಬಿಟ್ಟು ನಾನೀಗ ಅದಕ್ಕೆ ಒಳ್ಳೆದೊಂದು ಮಿಕ್ಸ್ ಕೊಟ್ಟರೆ ಅಲ್ಲಿಗೆ ಪಲ್ಯ ರೆಡಿ ಆಗುತ್ತೆ. ನೋಡಿ ಈ ಬೇಸಿಗೆ ಕಾಲಕ್ಕೆ ತುಂಬ ಒಳ್ಳೆಯ ಆಹಾರ ಸೋರೆಕಾಯಿ ಪಲ್ಯ ಮತ್ತು ಸೋರೆಕಾಯಿ ಸಾಂಬಾರು ಸವಿಯಲು ಸಿದ್ಧವಾಗಿದೆ. ಈ ಪಲ್ಯವನ್ನು ನಾವು ಊಟದ ಜೊತೆ ಸೈಡ್ ಡಿಶ್ ಆಗಾದರೂ ಉಪಯೋಗಿಸ್ಬೋದು ಅಥವಾ ಚಪಾತಿ ದೋಸೆ ಜೊತೆಲಾದರೂ ತಿನ್ಬೋದು. ಎರಡಕ್ಕೂ ಒಳ್ಳೆ ಕಾಂಬಿನೇಷನ್. ಹಾಗಾಗಿ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ತುಂಬ ಬೇಸಿಗೆ ಕಾಲ ಆಗಿರೋದ್ರಿಂದ ನಾವು ಸೇವನೆ ಮಾಡೋಂಥ ಆಹಾರ ಪದಾರ್ಥಗಳು ಸೀಸನ್ನಿಗೆ ತಕ್ಕ ಹಾಗೆ ಇದ್ದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇಂಥ ಬೇಸಿಗೆಯಲ್ಲಿ ಸೋರೆಕಾಯಿ ತುಂಬ ಆರೋಗ್ಯಕ್ಕೆ ತಂಪನ್ನು ನೀಡುತ್ತೆ. ಹಾಗಾಗಿ ಇಂಥ ಸೋರೆಕಾಯಿಯಿಂದ ಯಾವ ರೀತಿಯಾಗಿ ಸಾಂಬಾರು ಮಾಡೋದು ಮತ್ತು ಪಲ್ಯ ಮಾಡೋದು ಅಂತ ಹೇಳ್ತೀನಿ. ಬನ್ನಿ ನೋಡೋಣ. ಇದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ತಾ ಹೋಗೋಣ. ಹಾಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಪಲ್ಯ ಮತ್ತು ಸಾಂಬಾರು ತುಂಬ ಉತ್ತಮವಾದ ರುಚಿ ಇರುತ್ತೆ. ನೀವು ಒಮ್ಮೆ ಈ ರೀತಿ ಮಾಡಿ.